ಹಲೋ, ನಮಸ್ಕಾರ. ಗುಡ್ ಈವ್ನಿಂಗ್. ಒಂದು ವಿಡಿಯೋ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತಪ್ಪು ಮಾಡಲ್ಲ, ಎಲ್ಲರೂ ಕೆಟ್ಟ ಉದ್ದೇಶ ಇಟ್ಕೊಂಡು ಬರಲ್ಲ. ಅವ್ರ ಹೆಸರು ಬೇಡ, ಏನು ಬೇಡ. ನಿನ್ನೆ ಇಬ್ಬರು ಕೈ ಕೊಟ್ಟರು ನನಗೆ. ಅಂದರೆ ಹಾಸನ್ಗೊಬ್ಬರನ್ನ ಬಿಡಬೇಕಾಯ್ತು ಅಡುಗೆ ಕೆಲಸಕ್ಕೆ. ಯಾಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ ಅಂದರೆ, ನಂತರ ನಾನು ಏಜೆನ್ಸಿ ನಡೆಸ್ತಾ ಇದ್ದೀನಲ್ಲ, ಏಜೆನ್ಸಿನಲ್ಲಿ ದಯವಿಟ್ಟು ನೀವು ಮೋಸ ಮಾಡಬೇಡಿ. ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಡಿ. ನಮ್ಮನ್ನು ಅರ್ಧ ದಾರಿಗೆ ಕರೆಸ್ಬಿಟ್ಟು ಚನ್ನರಾಯಪಟ್ಟಣದವರೆಗೂ ಕರೆಸ್ಬಿಟ್ಟು ಆ ಹೆಸರು ಬೇಡ, ಯಾರು ಬೇಡ. ಮೋಸ ಮಾಡಿರೋರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ತಿಳಿಯುತ್ತೆ. ಹೋಗಿ ನಾನು ಚನ್ನರಾಯಪಟ್ಟಣಕ್ಕೆ ಹೋಗ್ಬಿಟ್ಟು ರಿಟರ್ನ್ ರಾತ್ರಿ ನಾನು 12 ಬಂದಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಕಳಿಸಿದ್ದಾರೆ, ಫೋಟೋ ಕಳಿಸಿದ್ದಾರೆ. ನಾನು ರೆಡಿ ಇದ್ದೀನಿ ಕೆಲಸಕ್ಕೆ ಬರೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಮಾಡಿದ್ದಾರೆ. ಇನ್ನೊಂದು ಇನ್ಸಿಡೆಂಟು ರಾಮಮೂರ್ತಿ ನಗರ. ಅಲ್ಲಿ ಆ ಲೇಡಿ ಮಕ್ಕಳು ಕರ್ಕೊಂಬಂದ್ಲು, ಊಟ ಮಾಡಿದ್ಲು. ನೆನ್ನೆ ಕಾರಲ್ಲಿ ಕರ್ಕೊಂಡೋದೆ, ಕೆಲ್ಸಕ್ಕೆ ಬಿಟ್ಟೆ. ಆಯ್ತಮ್ಮ ಅಂತಂದ್ಬಿಟ್ಟು ಹೇಳಿಬಿಟ್ಟು ಬಂದೆ. ಬೆಳಗಿನ ಜಾವ ಬ್ಯಾಗ್ ಎತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಯಾಕಮ್ಮ ನೀನು ಊರಿಂದ ರಾಯಚೂರಿಂದ ನನ್ನ ಮನೆಗೆ ಯಾಕಮ್ಮ ಬಂದೆ? ಅಲ್ಲ, ಬೇಜಾರು ಮಾಡ್ಕೊಬೇಡಿ, ಹಿಂಗೆ ಮಾತಾಡ್ತಿದ್ದೀನಿ ಅಂತ. ನಾನು ಏನಿದ್ರು ಸ್ಟ್ರೈಟ್ ಫಾರ್ವರ್ಡು, ಗೊತ್ತಾಯ್ತಾ? ಯಾತಕ್ಕೆ ಬಂದೆ? ಯಾತಕ್ಕೆ ನನ್ನ ಮನೆಗೆ ಬಂದೆ? ಯಾಕೆ ನನ್ನ ಕಾರ್ ದುಡ್ಡು ಯಾಕೆ ನನಗೆ ವೇಸ್ಟ್ ಮಾಡಿದೆ? ನನಗೆ ನಿನ್ನ ಕೆಲಸನೇ ಆಗೋಯ್ತು. ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನದವರೆಗೂ ನಿನ್ನ ಕೆಲಸನೇ ಆಗೋಯ್ತು. ನೀನು ನನಗೇನು ಉಳಿಸ್ದೆ? ನೀನು ಬೇರೆ ಏಜೆನ್ಸಿಗೆ ಹೋಗ್ಬಿಡ್ಬೇಕಾಯ್ತು. ನನ್ನ ಹತ್ರ ಬರ್ದೈತೆ ನೀನು. ಅದು ಇವತ್ತು ಫೋನ್ ಮಾಡ್ತಾ ಇದೆಯಾ ನನಗೆ? ಮೇಡಮ್, ನನಗೆ ಯಾಕೋ ಸರೋಗಲಿಲ್ಲ, ಮಕ್ಕಳು ಬಿಟ್ಟು ಬರ್ತೀನಿ ಅಂತ. ಬರಲೇಬೇಡ ತಾಯಿ ನೀನು. ನಿನ್ನ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದೀನಿ. ದೊಡ್ಡ ನಮಸ್ಕಾರ ನಿನಗೆ. ಬರಲೇಬೇಡ ನನ್ನ ಏಜೆನ್ಸಿಗೆ. ಗುಡ್ ಬೈ ನಿನಗೆ. ನೆನ್ನೆ ಇಬ್ಬರು ಮೋಸ ಮಾಡಿದ್ದೀರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ.